ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಯಶೂಸ್ ವರ್ಲ್ಡ್. ಸೊ ಇವತ್ತಿನ ವ್ಲಾಗ್ ಮಾಡೋದಕ್ಕೆ ನಾನು ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಯಾಕೆ ಅಂತ ಹೇಳಿದರೆ, ಇವತ್ತು ನಾನು ಫಸ್ಟ್ ಟೈಮ್ ನನ್ನ ಅಮ್ಮನನ್ನು ಫ್ಲೈಟಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಅಮ್ಮನ ಜೊತೆ ತಂಗಿನೂ ಕೂಡ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಐ ಆಮ್ ಸೂಪರ್ ಎಕ್ಸೈಟೆಡ್. ನನಗೆ ತುಂಬ ದಿವಸದಿಂದ ಆಸೆ ಇತ್ತು ಅವರನ್ನು ಫ್ಲೈಟಲ್ಲಿ ಕರ್ಕೊಂಡು ಹೋಗಬೇಕು ಅಂತ. ಸೊ ಇವತ್ತು ಅದು ನೆರವೇರ್ತಾ ಇದೆ. ಎಲ್ಲಿಗೆ ಹೋಗ್ತೀವಿ, ಏನು ಕತೆ ಎಲ್ಲನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಹಾಗಿದ್ರೆ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ವಿಡಿಯೋ. ಇವಾಗ ಗಂಟೆ ಎಷ್ಟಾಯಿತು ಗೊತ್ತಾ? 5:15 ಆಗಿದೆ. ನಮಗೆ 8:45ಗೆ ಫ್ಲೈಟ್ ಇರುವಂಥದ್ದು. ಸೊ ಒಂದು 2 hour ಮುಂಚೆನೇ ಹೋಗಬೇಕು ಅಂತ ಬೇಗ ಹೊರಟಿದ್ದೀವಿ. ಸೊ ಹೋಗುವ. ಸೊ ಸ್ವಲ್ಪ ಬೆಳಕಾಗ್ತಾ ಇದೆ. ಇವಾಗ ಹೊರಟಿದ್ದೀವಿ ಕಾರಲ್ಲಿ. ಡೋರ್ ಓಪನ್ ಮಾಡವು. ಡಿಕ್ಕಿ ಓಪನ್ ಅಂಪ್ಲೆಗೆ ಪ್ರೀತು. ಡೋರ್ ಓಪನ್ ಮಾಡು. Excited. ಬೇಬಿ ಇವಳಿಗೆ ಕೋಪ, ನಾವು ಅವಳನ್ನ ಕರ್ಕೊಂಡು ಹೋಗ್ತಾ ಇಲ್ಲ ಅಂತ. 6 ಇಂಚದಲ್ಲೇ ಗಾಯ ಕೋಪ. ಸೊ ನನ್ನ ತಂಗಿ ಕೂಡ ಜಾಯಿನ್ ಆಗಿದ್ದಾಳೆ. ಸೊ ನಮ್ಮದು ಬೋರ್ಡಿಂಗ್ ಪಾಸ್ ಸಿಕ್ತು. ನಮಗೆ ಬೋರ್ಡಿಂಗ್ ಪಾಸ್. ಇವಾಗ ನಾವು ಏರ್ಪೋರ್ಟಿಗೆ ಬಂದಿದ್ದೀವಿ. ಚೆಕ್ ಇನ್ ಆಯಿತು. ಇನ್ನು 8:45ಗೆ ಡಿಪಾರ್ಚರ್ ಇರೋದು ಫ್ಲೈಟ್. ಸೊ ಅಲ್ಲಿ ತನಕ ವೆಯ್ಟ್ ಮಾಡ್ತಾ ಇದ್ದೀವಿ. ಇವಾಗ ಇಷ್ಟ ಆಯಿತು ಗೊತ್ತಾ, ಗಂಟೆ 8 ಆಗಲಿಲ್ವಾ ಅಂತ. ಇನ್ನು ಕೂಡ ಇನ್ನು 25 ಮಿನಿಟ್ಸಲ್ಲಿ ಬೋರ್ಡಿಂಗ್ ಸ್ಟಾರ್ಟ್ ಆಗುತ್ತೆ. ಮತ್ತು ನಾವು ಫ್ಲೈಟಲ್ಲಿ ಹೋಗೋದು. ಇನ್ನು ಸ್ವಲ್ಪ ಹೊತ್ತಲ್ಲಿ ಬೋರ್ಡಿಂಗ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಾವೆಲ್ಲ ಇಲ್ಲೇ ಕೂತು ವೆಯ್ಟ್ ಮಾಡ್ತಾ ಇದ್ದೀವಿ. ಹಾಯ್, ಹೊಟ್ಟತ್ತಿ ವಿಡಿಯೋ. ಸೊ ಇಲ್ಲಿ ನೋಡ್ತಾ ಇದ್ದೀರಿ ಅಲ್ವಾ, ಇದೇ ಫ್ಲೈಟಲ್ಲಿ ನಾವು ಹೋಗ್ತಾ ಇರುವಂಥದ್ದು. ಬೋರ್ಡಿಂಗ್ ಸ್ಟಾರ್ಟ್ ಆಯಿತು ಇವಾಗ. ಸೊ ಇದು ಫ್ಲೈಟ್ ಇಂಡಿಗೋ, ಅದರಲ್ಲಿ ನಾವು ಹೋಗ್ತಾ ಇದ್ದೀವಿ. ನಾವು ಹೋಗ್ತಾ ಇರೋದು ಬ್ಯಾಂಗ್ಳೂರಿಗೆ. ಅಮ್ಮ ಫೈನಲಿ ಯಾರೆಲ್ಲ ಮತ್ತೆ ಫ್ಲೈಟ್ ಇದೆ. अपनी यात्रा को शीघ्र शुरू करने के लिए आप अपने बड़े बैग्स को ऊपर वाले ओवरहेड बिन में और छोटे बैग्स को सामने वाली सीट के नीचे रखें. कृपया अपनी सीट पर बैठ जाएं और प्रस्थान. ಅಮ್ಮ ಇಲ್ಲಿಗೆ ಹೆಂಚ ಅನಿಸ್ತೊಂದುಂಟು. ಇಷ್ಟ ಅಂಡೆ ಒಡಿಗೆ ಪುಡ. Help us get going. Please keep your large bags in the overhead bin and small bags under the seat. Please take your seat feel and keep your eyes free for a quick departure. Thank you. పొడిగా పొడి ఇరో టర్న్ మంది పేరు.
ಬೇಪದಿ ಜರದೆ ಪಚ್ಚಿಮುರಿ ಬರ್ಪುಣದೆ ಅಮ್ಮನಿಗೆ ಕೂಡ ಔಟ್ಸೈಡ್ ವ್ಯೂ ನೋಡಬೇಕಿತ್ತು, ಹಾಗಾಗಿ ಚೇಂಜ್ ಮಾಡಿದರು ಅವರಿಬ್ಬರು ಸೀಟನ್ನು. ನಂತರ ಇವಾಗ ನಾವು ಬ್ಯಾಂಗ್ಳೂರಿಗೆ ರೀಚ್ ಆಗಿದ್ದೀವಿ. ಮ್ಯಾಂಗ್ಳೂರು ಟು ಬ್ಯಾಂಗ್ಳೂರು ಜಸ್ಟ್ 1 hour ಅಷ್ಟೇ ಇರುವಂಥದ್ದು ಡಿಸ್ಟೆನ್ಸ್ ಫ್ಲೈಟಲ್ಲಿ ಬಂದರೆ. ಸೊ ಇವಾಗ ನಾವು ಬ್ಯಾಂಗ್ಳೂರಿಗೆ ರೀಚ್ ಆಗಿದ್ದೀವಿ. ಒಬ್ಬೊಬ್ಬರೇ ಕಾಲ್ ಬರ್ತಾ ಇದೆ ನಮಗೆ, ಇವಾಗ ರೀಚ್ ಆದ್ರಾ ಅಂತ ಅಕ್ಕ ಎಲ್ಲ ಕಾಲ್ ಮಾಡಿ ಕೇಳ್ತಾ ಇದ್ಲು. ಇತ್ತನ ಬಸ್ ಬರ್ತದೆ ಪಯರ ಅಮ್ಮ ಇತ್ತ ಬಸ್ ಬರ್ತದೆ ಪಯರ. ಈಗ ನಾವು ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 2ನಲ್ಲಿ ಇದ್ದೀವಿ. ಇಲ್ಲಿಂದ ನಾವು ಹೋಗಬೇಕಾಗಿರುವಂತಹ ಪ್ಲೇಸಿಗೆ ನಾವು ಕ್ಯಾಬ್ ಆರ್ ಏರ್ಪೋರ್ಟ್ ಟ್ಯಾಕ್ಸಿಯಲ್ಲಿ ಹೋಗಬೇಕು. ನಾವು ಏರ್ಪೋರ್ಟ್ ಟ್ಯಾಕ್ಸಿಯನ್ನು ಚೂಸ್ ಮಾಡಿದರೆ ಅವರು ತುಂಬ ರೇಟ್ ಹೇಳ್ತಾರೆ. ಬೆಟರ್ ನಾವು ಓಲಾ ಅಥವಾ ಊಬರಲ್ಲಿ ಹೋಗುವಂಥದ್ದು. ಸೊ ಹಾಗಾಗಿ ನಾವಿಲ್ಲಿ ಓಲಾವನ್ನು ಬುಕ್ ಮಾಡಿದ್ದೀವಿ. ಇಲ್ಲಿಂದ ನಾವು ಕಾರಲ್ಲಿ ಹೋಗ್ತಾ ಇದ್ದೀವಿ. ನಾವು ಹೋಗಬೇಕಾದಂತಹ ಲೊಕೇಶನ್ಗೆ. ನಮ್ಮ ಹೋಟೆಲ್ ಆಲ್ರೆಡಿ ಬುಕ್ ಆಗಿತ್ತು, ಅಲ್ಲಿಗೆ ಹೋಗ್ತಾ ಇದ್ದೀವಿ. For the grand launch and discover premium homes with unmatched connectivity. Call 9535552943. लाइफ फास्ट फॉरवर्ड चल रही है. घर बैठे बैंकिंग सुविधा के लिए स्विच टू SBI. ನಮ್ಮ ಸ್ಟೇ ಈ ಥರ ಇತ್ತು. ನಮ್ಮದು 12 o'clockಗೆ ಚೆಕ್ ಇನ್, ಹಾಗಾಗಿ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಇದು ನಮ್ಮ ಇವತ್ತು ಮತ್ತು ನಾಳೆಯ ಸ್ಟೇ. ಇಲ್ಲಿರ್ತೀವಿ ನಾವು 2 days. ಹಲೋ, ಇವಾಗ ನಾವು ಹೋಗ್ತಾ ಇದ್ದೀವಿ. ಅಮ್ಮ ಹಲೋ, ಇವಾಗ ನಾವು ಹೋಗ್ತಾ ಇದ್ದೀವಿ ಎಲ್ಲಿಗೆ? ಇಸ್ಕಾನ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ಎಲ್ಲರೂ ರೆಡಿ ಆಗಿದ್ದೀವಿ, ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಇವಾಗ ಹೋಗ್ತಾ ಇದ್ದೀವಿ. ಸೊ ಇವಾಗ ಎಷ್ಟು ಗೊತ್ತಾ ಗಂಟೆ? 4 ಗಂಟೆ ಆಗಿದೆ. ಬಟ್ ಹೊರಗಡೆ ನೋಡುವಾಗ 6 ಗಂಟೆ ಥರ ಅನ್ನಿಸ್ತಾ ಇದೆ. ಅಷ್ಟು ಕತ್ಲಾಗಿದೆ. ಮಳೆ ಬರುತ್ತೆ ಅಂತ ಅನ್ನಿಸ್ತಾ ಇದೆ. ಬಟ್ ನಮ್ಮ ಹತ್ರ ಕೊಡೆ ಇಲ್ಲ. ಸೊ ಏನು ಕತೆ, ಏನು ಮಾಡೋದು ಗೊತ್ತಿಲ್ಲ, ನೋಡುವ. ಈಗ ಕ್ಯಾಬ್ ಬುಕ್ ಮಾಡಿದ್ದೇವೆ. ನಮಗೆಲ್ಲ ಇದು ಹೊಸತಲ್ವಾ ಕ್ಯಾಬ್ ಬುಕ್ ಮಾಡೋದೆಲ್ಲ. ನಾವು ಊರಲ್ಲೆಲ್ಲ ಮಾಡೋದಿಲ್ಲ ಕ್ಯಾಬ್ ಬುಕ್. ನಾನು ಮಾಡಿದ್ದೀನಿ, ನನಗೆ ಕರೆಕ್ಟ್ ಆಗಿದೆಯಾ ಇಲ್ವಾ ನನಗೆ ಅದು ಸ್ವಲ್ಪ ಕನ್ಫ್ಯೂಷನ್ ಅಂತ ಅನ್ನಿಸ್ತಾ ಇದೆ ಕ್ಯಾಬ್ ಬುಕ್ ಮಾಡೋದೆಲ್ಲ. ಸೊ ಎಲ್ಲ ಹೊಸ ಎಕ್ಸ್ಪೀರಿಯನ್ಸ್ ಎಲ್ಲ ಮಾಡ್ತಾ ಇದ್ದೀನಿ. ಹೇಗೆ ಅನ್ನಿಸ್ತಾ ಇದ್ದಮ್ಮ ಬ್ಯಾಂಗ್ಳೂರು? ಇಷ್ಟ ಆಯಿತಾ? ನಾನು ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ತಾ ಇದ್ದೇನಾ?
ಅದು ಕೇಳಬೇಕು ಅಷ್ಟು ಅದು ಕೇಳಬೇಕಾ? ನನ್ನ ಮಗಳು ನೋಡೋದಿರ್ತ ಚಂದ ನೋಡಿದ್ದಾನೆ ಆಯ್ತು. ಅವರಿಗೆಲ್ಲ ಊಟ ಎಲ್ಲ ಕೊಟ್ಟು ಚಂದ ನೋಡಿದ್ದಾನೆ. ನಾವೆಲ್ಲ ಕ್ಯಾಬಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಈ ಥರ ಇದೆ ಇದೊಂದು ಲಾಂಜ್. ಇದು ಯಾರು ಗೊತ್ತಾ? ಕೆಂಪೇಗೌಡ ಅವರು. ಸೊ ಇದು ಸ್ವಲ್ಪ ಈ ಥರ ಇದೆ. ನಮ್ಮ ಕ್ಯಾಬ್ ಬಂತು. ಅಷ್ಟೊತ್ತಿಗೆ ಜೋರಾಗಿ ಮಳೆ ಕೂಡ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಇವಾಗ ನಾವು ಇಸ್ಕಾನಿಗೆ ರೀಚ್ ಆಗಿದ್ದೀವಿ. ಸೆಕ್ಯೂರಿಟಿ ಚೆಕ್ ಆಗಿ ಮತ್ತೆ ನಾವು ಮೇಲೆ ಹೋಗಬೇಕು, ಟೆಂಪಲ್ ಹತ್ರ ಹೋಗಲಿಕ್ಕೆ. ದರ್ಶನ ಅಂತ ಹಾಕಿದ್ದಾರೆ. ತುಂಬ ನಡಿಲಿಕ್ಕೆ ಸಿಗ್ತದೆ ಮಾತ್ರ ಇಲ್ಲಿ ಎಲ್ಲ ಬಂದರೆ. ಇಲ್ಲಿ ನಮ್ಮ ಸ್ಲಿಪ್ಪರ್ಗಳನ್ನೆಲ್ಲ ಒಂದು ಗೋಣಿಯಲ್ಲಿ ಹಾಕಿ ಕೊಡಬೇಕು. ಅವರು ನಮಗೆ ಒಂದು ಕೂಪನ್ ಕೊಡ್ತಾರೆ. ಸೊ ಇದು ಒಂದು ಒಳ್ಳೆಯದು, ನಮ್ಮ ಸ್ಲಿಪ್ಪರೆಲ್ಲ ಮಿಸ್ ಆಗೋದಿಲ್ಲ ಈ ಥರ ಮಾಡಿದರೆ. ಕೂದಲೆಲ್ಲ ಹಾಳು ಮಾಡ್ತಾಳೆ. ಟೆಂಪಲ್ ಒಳಗಡೆ ವಿಡಿಯೋ ಮಾಡೋದಕ್ಕೆ ಅಲೌಡ್ ಇಲ್ಲ. ನಾವು ಟೆಂಪಲ್ಗೆ ಹೋಗಿ ಬಂದ್ವಿ. ತುಂಬಾ ಚೆನ್ನಾಗಿತ್ತು ಕೃಷ್ಣ ನೋಡೋದಕ್ಕೆ. ಇಲ್ಲಿ ನಮಗೆ ಒಂದು ಪ್ರಸಾದ ಕೊಡ್ತಾರೆ. ಸೊ ಅದನ್ನು ತಿಂತಾ ಇದ್ದೀವಿ. ಚೆನ್ನಾಗಿ ದರ್ಶನ ಆಯಿತು, ಆಮೇಲೆ ಪ್ರಸಾದನೂ ಸಿಕ್ತು. ಇವಾಗ ನಾವು ಇಲ್ಲಿಂದ ಹೋಗ್ತಾ ಇದ್ದೀವಿ. ನಾವು ಅಂದ್ಕೊಂಡ್ವಿ ಆನ್ ದ ವೇ ಹೋಗಬೇಕಾದ್ರೆ ಜಯನಗರ 4th ಬ್ಲಾಕಿಗೆ ಹೋಗೋಣ, ಅಲ್ಲಿ ಶಾಪಿಂಗ್ ಚೆನ್ನಾಗಿರುತ್ತೆ ಅಂತ. ಬಟ್ ಅವತ್ತು ಇಲ್ಲಿ ಮಳೆ ಇತ್ತಲ್ವ, ಹಾಗಾಗಿ ಇಲ್ಲಿ ಶಾಪ್ಗಳೆಲ್ಲ ಅಷ್ಟು ಓಪನ್ ಇರಲಿಲ್ಲ. ನಾವು ಹೋದ್ವಿ, ಸ್ವಲ್ಪ ಶಾಪಿಂಗ್ ಮಾಡಿದ್ವಿ. ಸೊ ಅದರ ಸ್ವಲ್ಪ ಕ್ಲಿಪ್ಸನ್ನು ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ ನೋಡಿ. ಹೀಲ್ಸಾ ಸಾಫ್ಟ್ ಉಂಟು ಹೀಲ್ಸ್ ಹೊಡೆದು. ಇದು ನೆಕ್ಸ್ಟ್ ಡೇ. ನಮಗೆ ಒಂದು ಹೌಸ್ ವಾರ್ಮಿಂಗ್ ಸೆರೆಮನಿಗೆ ಹೋಗಲಿಕ್ಕಿತ್ತು. ಅದಕ್ಕೋಸ್ಕರ ನಾವು ಈ ಥರ ರೆಡಿ ಆಗಿದ್ದೀನಿ. ಸೊ ಅಲ್ಲಿಗೆ ಹೋಗೋದಕ್ಕಿಂತ ಮುಂಚೆ ಸ್ವಲ್ಪ ರೀಲ್ಸ್ ಮಾಡೋಣ ಅಂತ ಅಂದ್ಕೊಂಡು ಇಲ್ಲಿ ವೀಡಿಯೋಸ್ ಎಲ್ಲ ಮಾಡಿಸ್ತಾ ಇದ್ದೀನಿ ತಂಗಿ ಹತ್ರ. ಇದು ನಾವು ಸ್ಟೇ ಆಗಿದ್ವಲ್ವ, ಅದೇ ಹೋಟೆಲ್ನ ಹೊರಗಡೆ ಔಟ್ಸೈಡ್ ಈ ಥರ ಇತ್ತು. ಸೊ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಇಲ್ಲೇ ನಾವು ವೀಡಿಯೋಸ್ ಎಲ್ಲ ಮಾಡಿಕೊಳ್ತಾ ಇದ್ದೀವಿ. ಸೊ ನಾವು ನಿನ್ನೆ ಇದ್ದೇ ರೆಸ್ಟೋರೆಂಟಲ್ಲಿ ಊಟ ಮಾಡಿದ್ದು. ಇವತ್ತು ಈ ಥರ ಇದೆ. ನನ್ನ ರೈಟ್ ತುಂಬ ಒಳ್ಳೆ ವೈಬ್ ಇತ್ತಿಲ್ಲಿ. ರೈಸ್ ತಿಂತೇನೆ. ಇವತ್ತು ಸಂಡೇ ಆಗಿರೋದ್ರಿಂದ ಬ್ಯಾಂಗ್ಳೂರಲ್ಲಿ ತುಂಬ ಟ್ರಾಫಿಕ್ ಜಾಮ್ ಇತ್ತು. ನಾವು ಬೇಗ ಹೌಸ್ ವಾರ್ಮಿಂಗ್ ಸೆರೆಮನಿಗೆ ಹೋಗಿ ಅಲ್ಲಿ ಊಟ ಮಾಡಿ ವಾಪಸ್ ಬಂದ್ವಿ. ಇವತ್ತು ಸಂಜೆ ನಾವು ಮನೆಗೆ ವಾಪಸ್ ಹೋಗ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ನಾವು ಒಂದು ಚಿಕ್ಕಪೇಟೆಗೆ ಶಾಪಿಂಗ್ ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ಇವಾಗ ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀವಿ. ಬಟ್ ಅಲ್ಲಿಗೆ ಹೋದ್ಮೇಲೆ ನಮಗೆ ಸ್ವಲ್ಪನೂ ಇಷ್ಟ ಆಗಿಲ್ಲ. ಟೂ ಮಚ್ ಕ್ರೌಡ್, ಒಂಥರ ಸ್ಲಮ್ ಥರ ಫೀಲ್ ಆಯಿತು ನಮಗೆ. ಸೊ ನಾವು ಅಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಿಬಿಟ್ಟು ಬೇಗ ಮನೆಗೆ ವಾಪಸ್ ಬಂದ್ವಿ. ನೈಟ್ ಡಿನ್ನರ್ ಇಲ್ಲೇ ಹೋಟೆಲಲ್ಲೇ ಮುಗಿಸ್ಕೊಂಡು ನಾವು ನೇರವಾಗಿ ನಮ್ಮ ಮಂಗಳೂರಿಗೆ ಬಂದ್ವಿ. ಸೊ ಇವಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.